ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಆತ ದಕ್ಷಿಣ ಭಾರತದಿಂದ ಉತ್ತರ ಭಾರತದ ಕನೌಜ್ವರೆಗೆ ದಂಡಯಾತ್ರೆಯನ್ನು ಕೈಗೊಂಡಿದ್ದ. ಮಧ್ಯ ಬರುವ ಎಲ್ಲ ರಾಜರನ್ನೂ ಸೋಲಿಸಿದ್ದ. ಆತ ಬೇರೆ ಯಾರೂ ಅಲ್ಲ, ನಮ್ಮ ರಾಷ್ಟ್ರಕೂಟ ವಂಶದ ಅರಸ ಧ್ರುವ. ನಿಮಗೆಲ್ಲರಿಗೂ ಗೊತ್ತು, ಹರ್ಷವರ್ಧನನ ಕಾಲದಿಂದಲೂ ಕನೌಜ್ ಭಾರತದ ಅಧಿರಾಜತ್ವದ ಪೀಠಸ್ಥಾನದಂತೆ ಇತ್ತು. ನಮ್ಮ ಇಮ್ಮಡಿ ಪುಲಿಕೇಶಿ ಮಹಾರಾಜರು ಹರ್ಷವರ್ಧನನ್ನು ಸೋಲಿಸಿದರೂ ಕೂಡ ಹರ್ಷವರ್ಧನಿಗೆ ರಾಜಗೌರವವನ್ನು ನೀಡಿದ್ದರು. ಹಾಗೆ ಅವನ ರಾಜ್ಯವನ್ನು ವಾಪಸ್ ಅವನಿಗೇ ನೀಡಿದ್ದರು. ಹಾಗಾಗಿ ನರ್ಮದಾ ಯುದ್ಧದ ನಂತರವೂ ಕೂಡ ಕನೌಜ್ ತನ್ನ ಸ್ಥಾನವನ್ನು ಉಳಿಸಿಕೊಂಡಿತ್ತು. ಇದರ ನಂತರ ಮಹತ್ತರ ದಂಡಯಾತ್ರೆಗಳು ಉತ್ತರ ಭಾರತದ ಮೇಲೆ ಆಗಿರಲಿಲ್ಲ. ಆದರೆ ಚಾಲುಕ್ಯರ ನಂತರ ಬಂದಂತಹ ರಾಷ್ಟ್ರಕೂಟರು ಆರಂಭದಲ್ಲಿ ಕರ್ನಾಟಕದ ಭೂಭಾಗದಲ್ಲಿ ತಮ್ಮ ನೆಲೆಯನ್ನು ಭದ್ರಪಡಿಸಿಕೊಂಡರು. ಆದರೆ ಕ್ರಿಸ್ತಶಕ 780ರಲ್ಲಿ ಅಧಿಕಾರಕ್ಕೆ ಬಂದಂತಹ ರಾಷ್ಟ್ರಕೂಟರ ಅರಸ ಉತ್ತರ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡಿ ಕನೌಜ್, ಗುರ್ಜರರು, ಬಂಗಾಳದ ಪಾಲರನ್ನು ಕೂಡ ಸೋಲಿಸಿದ್ದ. ಆತನ ಹೆಸರೇ ಧ್ರುವ. ಆರಂಭದಲ್ಲಿ ಧ್ರುವ ತನ್ನ ಅಣ್ಣನಾದ 2ನೇ ಗೋವಿಂದನ ಕಾಲದಲ್ಲಿ ನಾಸಿಕ್ ಪ್ರದೇಶದ ಮಾಂಡಲಿಕನಾಗಿದ್ದ. ಇವನ ಅಣ್ಣ 2ನೇ ಗೋವಿಂದ ತುಂಬ ವಿಲಾಸಿ ಜೀವನವನ್ನು ಕಳೆಯುತ್ತಿದ್ದ. ಹಾಗಾಗಿ ಕ್ರಿಸ್ತಶಕ 780ರಲ್ಲಿ ಧ್ರುವ ತಾನೇ ರಾಷ್ಟ್ರಕೂಟರ ಸಿಂಹಾಸನವನ್ನೇರಿದ. ಪಟ್ಟಕ್ಕೆ ಬಂದಾಗ ಧ್ರುವ ಪ್ರೌಢ ವ್ಯಕ್ತಿಯಾಗಿದ್ದ, ಏಕೆಂದರೆ ಅವನಿಗಾಗಲೇ ವಯಸ್ಕರಾದಂತಹ ಮಕ್ಕಳಿದ್ದರು. ತನ್ನ ಮಕ್ಕಳಾದ ಗೋವಿಂದ ಹಾಗೂ ಇಂದ್ರರ ನೆರವಿನಿಂದ ಭಾರೀ ದಂಡಯಾತ್ರೆಗಳನ್ನು ಕೈಗೊಂಡ. ಈ ಗೋವಿಂದ ಬೇರೆ ಯಾರೂ ಅಲ್ಲ, ಧ್ರುವನ ನಂತರ ಆಡಳಿತ ನಡೆಸಿದಂತಹ 3ನೇ ಗೋವಿಂದ. ಈತನೂ ಕೂಡ ಪರಾಕ್ರಮಶಾಲಿ. ಈತನ ಸಾಧನೆ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಧ್ರುವನು ನರ್ಮದಾ ನದಿಯನ್ನು ದಾಟಿ ಕನೌಜನ್ನು ಗೆಲ್ಲಬೇಕೆಂದು ಬಯಸಿದ್ದ. ಆಗ ಕನೌಜನ್ನು ಇಂದ್ರಾಯುಧ ಆಡಳಿತ ಮಾಡ್ತಾ ಇದ್ದ. ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋದಂತಹ ಧ್ರುವನು ಕನೌಜ್ನ ಇಂದ್ರಾಯುಧನನ್ನು ಸೋಲಿಸುವುದರ ಜೊತೆಗೆ ಗುರ್ಜರ ಪ್ರತಿಹಾರ ಅರಸ ವತ್ಸರಾಜನನ್ನು ಕೂಡ ಸೋಲಿಸಿದ. ಇದೇ ಸಮಯಕ್ಕೆ ಕನೌಜ್ನ ಅರಸನಾಗಬೇಕೆಂದು ಬಯಸಿದಂತಹ ಬಂಗಾಳದ ಪಾಲವಂಶದ ಧರ್ಮಪಾಲನು ಕನೌಜ್ನ ಮೇಲೆ ದಾಳಿ ಮಾಡಲು ಬರುತ್ತಿದ್ದಾಗ ಅವನನ್ನು ಕೂಡ ಧ್ರುವ ಸೋಲಿಸಿದ. ಈ ಉತ್ತರ ಭಾರತದ ದಿಗ್ವಿಜಯಗಳಿಂದ ಧ್ರುವನಿಗೆ ಅಪಾರ ಸಂಪತ್ತು ದೊರೆತರೂ ಕೂಡ ಅದನ್ನು ಅಲ್ಲೇ ಅನೇಕ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಬಳಸಿದ್ದ. ಇದರಿಂದ ರಾಷ್ಟ್ರಕೂಟರ ಪ್ರತಿಷ್ಠೆ ಇಡೀ ಭಾರತದಲ್ಲೇ ಹಬ್ಬಿತ್ತು. ಹೀಗೆ ಉತ್ತರ ಭಾರತ ದಂಡಯಾತ್ರೆಯನ್ನು ಕೈಗೊಂಡಂಥ ಧ್ರುವನು ತನ್ನ ಉತ್ತರ ಭಾರತ ದಂಡಯಾತ್ರೆಯ ನಂತರ ವೆಂಗಿ ಚಾಲುಕ್ಯರ ಅರಸ 4ನೇ ವಿಷ್ಣುವರ್ಧನನ್ನು ಸೋಲಿಸಿದ. ನಂತರ ವಿಷ್ಣುವರ್ಧನ ಮಗಳಾದ ಶೀಲಭಟ್ಟಾರಿಕೆಯನ್ನು ಧ್ರುವನು ಮದುವೆಯಾಗಿ ವೆಂಗಿ ಚಾಲುಕ್ಯರ ಜೊತೆ ವೈವಾಹಿಕ ಸಂಬಂಧವನ್ನು ಬೆಳೆಸಿದ. ಇದರ ಬಗ್ಗೆ ಉಲ್ಲೇಖ ಸಿಗುವುದು ನಮಗೆ ಕ್ರಿಸ್ತಶಕ 786ರ ಜಟ್ಟಾಯಿ ಶಾಸನದಿಂದ ತಿಳಿದುಬರುತ್ತದೆ. ಹೀಗೆ ನಂತರ ಕಂಚಿ ಪಲ್ಲವರ ನಂದಿವರ್ಮನನ್ನು ಕೂಡ ಸೋಲಿಸಿ ಅವನಿಂದ ಕಪ್ಪವಾಗಿ ಅನೇಕ ಆನೆಗಳನ್ನು ಪಡೆದಿದ್ದ. ಹಾಗೆ ಗಂಗವಾಡಿಯ ಮಾಂಡಲಿಕನನ್ನಾಗಿ ತನ್ನ ಮಗನನ್ನೇ ನೇಮಿಸಿದ್ದ. ಹೀಗೆ ಅವನ ಸಮಕಾಲೀನ ಭಾರತದ ಗಣ್ಯ ಅರಸರಾದಂತಹ ಪಾಲರನ್ನು, ಗುರ್ಜರ ಪ್ರತಿಹಾರರನ್ನು, ಪಲ್ಲವರನ್ನು ಈ ಧ್ರುವ ಸೋಲಿಸಿದ್ದ. ಇಷ್ಟೇ ಅಲ್ಲದೆ ಗಂಗವಾಡಿಯಲ್ಲಿ ಕೂಡ ರಾಷ್ಟ್ರಕೂಟರ ಅಧಿಕಾರವನ್ನು ಸ್ಥಾಪಿಸಿದ್ದ. ಧ್ರುವನ ಆಳ್ವಿಕೆಯ ಕೊನೆಗಾಲದಲ್ಲಿ ರಾಷ್ಟ್ರಕೂಟರ ಅಧಿಕಾರ ತುಂಬ ಉನ್ನತ ಸ್ಥಿತಿಯಲ್ಲಿತ್ತು. ರಾಷ್ಟ್ರಕೂಟರ ಶಕ್ತಿಯನ್ನು ಎದುರಿಸಬಲ್ಲಂತಹ ಶಕ್ತಿ ಆಗ ಭಾರತದಲ್ಲಿಯೇ ಇರಲಿಲ್ಲ ಎಂದು ಅನೇಕ ಇತಿಹಾಸಕಾರರು ಹೇಳುತ್ತಾರೆ. ಹೀಗೆ ರಾಷ್ಟ್ರಕೂಟರ ಪ್ರತಿಷ್ಠೆಯನ್ನು ಹೆಚ್ಚಿಸಿದ್ದಂತಹ ಧ್ರುವನಿಗೆ ಅನೇಕ ಬಿರುದುಗಳಿದ್ದವು. ಅದರಲ್ಲಿ ಕಲಿವಲ್ಲಭ, ಶ್ರೀವಲ್ಲಭ, ಧಾರಾವರ್ಷ ಹೀಗೆ ಮುಂತಾದ ಅನೇಕ ಬಿರುದುಗಳಿದ್ದವು. ಇದು ರಾಷ್ಟ್ರಕೂಟರ ಅರಸ ಧ್ರುವನ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಅರಸರ ಬಗ್ಗೆ ನೋಡೋಣ. ಧನ್ಯವಾದಗಳು.